ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 28 ಇದರಲ್ಲಿ ಸ್ಯಾಲರಿ ರಿಪೋರ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅಂದರೆ ಸ್ಯಾಲರಿ ರಿಪೋರ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 29. ಇದರಲ್ಲಿ ನಾನು ಡೇ ಆಫ್ ಬರ್ತ್ ಅಂದರೆ ಹುಟ್ಟಿದ ದಿನವನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು. ಹುಟ್ಟಿದ ದಿನಾಂಕ ನಮಗೆ ನೆನಪಿರ್ತದೆ. ಪ್ರತಿ ವರ್ಷ ನಾವು ಬರ್ಡೇಯನ್ನು ಆಚರಣೆ ಮಾಡ್ಕೋತಿರ್ತೀವಿ, ಹುಟ್ಟಿದ ದಿನಾಂಕ ನೆನಪಿರ್ತದೆ. ಆದರೆ ಹುಟ್ಟಿದ ವಾರ ಯಾವುದು ಅಂತ ಕೇಳಿದ್ರೆ ನಮಗೆ ನೆನಪಿರೋದಿಲ್ಲ. ಸೊ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಾವು ಹುಟ್ಟಿದ ದಿನ ಯಾವುದು ಅನ್ನೋದನ್ನು ಇಲ್ಲಿ ಕಂಡುಹಿಡ್ಕೋಬೋದು. ಓಕೆ, ಸೊ ಇಲ್ಲಿ ಎಕ್ಸೆಲ್ದಲ್ಲಿ ನಾವು ಯಾವ ದಿನ ಹುಟ್ಟಿದ್ದೀವಿ ಅನ್ನೋದನ್ನು ಒಂದು ಡೇಟ್ ಆಫ್ ಬರ್ತ್ ಅಂದರೆ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಾವು ಹುಟ್ಟಿದ ದಿನವನ್ನು ಈಸಿಯಾಗಿ ಕಂಡುಹಿಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಕಂಡುಹಿಡ್ಕೋದು, ಅದನ್ನ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ನಾನು ಪ್ರತಿಯೊಂದು ಹೇಳಿರ್ತಕ್ಕಂಥ ಪ್ರತಿಯೊಂದು ಕ್ಲಾಸದ ವಿಡಿಯೋಗಳನ್ನು ಪ್ಲೇ ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ. ಸೊ ತಾವು ಪ್ಲೇ ಲಿಸ್ಟ್ಗಳನ್ನು ಓಪನ್ ಮಾಡಿ ಪ್ರತಿಯೊಂದು ಕ್ಲಾಸ್ಗಳನ್ನು ನೋಡಿ ತಾವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ, ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸ್ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ MS Excel ಇಲ್ಲಿ ಓಪನ್ ಮಾಡ್ಕೋತೀನಿ. ಸೊ ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಆ ಲಿಸ್ಟ್ ಏನಿದೆಯಪ್ಪ ಅಂದರೆ ಇಲ್ಲಿ ಟೈಟಲ್ಲು ಡೇ ಆಫ್ ಬರ್ತ್. ಓಕೆ, ಸೊ ಇಲ್ಲಿ ನೇಮ್ ಕೊಟ್ಟಿದ್ದೀನಿ. ಓಕೆ, ಸೊ ಅವ್ರ ನೇಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಇದ್ದಾವೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ನಾವಿಲ್ಲಿ ಏನು ಮಾಡಬೇಕಾಗ್ತದೆ, ಡೇ ಆಫ್ ಬರ್ತನ್ನು ಕಂಡುಹಿಡಿಯೋದು. ಓಕೆ, ತುಂಬ ಸರಳವಾಗಿ ಒಂದು ಎಕ್ಸೆಲ್ದಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಡೇ ಆಫ್ ಬರ್ತನ್ನು ಒಂದು ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಡೇ ಆಫ್ ಬರ್ತನ್ನು ಕಂಡುಹಿಡ್ಕೋಬೋದು. ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಹುಟ್ಟಿದ ದಿನವನ್ನು ನಾವು ತುಂಬ ಸರಳವಾಗಿ ಕಂಡುಹಿಡ್ಕೋಬೋದು. ಸೊ ಅದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕೊಡಬೇಕು. ಸೊ ಈಗ ಈಕ್ವಲ್ ಟು ಕೊಟ್ಟು ಫಾರ್ಮುಲನ್ನು ಟೈಪ್ ಮಾಡ್ಕೋಣ. ಸೊ ಈಕ್ವಲ್ ಟು ಕೊಟ್ಟು ಇಲ್ಲಿ ನಾವು ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಟೆಕ್ಸ್ಟ್ ಈಕ್ವಲ್ ಟು ಮತ್ತು ಇಲ್ಲಿ ಏನು ಮಾಡಬೇಕು, ಟೆಕ್ಸ್ಟ್ ಮತ್ತು ಬ್ರಕೆಟ್ ಕೊಡೋದು. ಓಕೆ, ಇಲ್ಲಿ ಈಕ್ವಲ್ ಟು ಟೆಕ್ಸ್ಟ್ ಮತ್ತು ಬ್ರಕೆಟ್ ಕೊಟ್ಟ ನಂತರ ಇಲ್ಲಿ ನಾವು ಸೆಲ್ ಅಡ್ರೆಸ್ ಕೊಡಬೇಕು. ಸೆಲ್ ಅಡ್ರೆಸ್ ಅಂದರೆ ಫಸ್ಟ್ ಒಂದು ಡೇಟ್ ಆಫ್ ಬರ್ತ್ ಯಾವ ಕಾಲಮ್ದಲ್ಲಿದೆ, ಇಲ್ಲಿ ಬಿ ಕಾಲಮ್ ಇದೆ ಮತ್ತು ಯಾವುದು ರೋ ನಂಬರ್ ಯಾವುದಿದೆಯಪ್ಪ ಅಂದರೆ ಇಲ್ಲಿ 3 ಇದೆ. ಆವಾಗ ಸೆಲ್ ಅಡ್ರೆಸ್ ಏನಾಗ್ತದಪ್ಪ ಅಂದರೆ ಇದು B3 ಆಗ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ B3 ಟೈಪ್ ಮಾಡ್ಕೋತೀನಿ. ಇವಾಗ ಇದು ಈ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗ್ತದೆ. ಸೊ ಆಗ ಇಲ್ಲಿ ಕಾಮಾ ಕೊಡಬೇಕು ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕೊಡಬೇಕು ಮತ್ತು ಇಲ್ಲಿ 4 ಸಲ ನಾನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ D ಟೈಪ್ ಮಾಡ್ಕೋಬೇಕು. ಓಕೆ, 4 ಸಲ D ಟೈಪ್ ಮಾಡ್ಕೋಬೇಕು ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡೋದು, ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎಂಟರನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ಇವಾಗ ನೋಡ್ಕೋಬೋದು ಏನು ಬಂದಿದೆಪ್ಪ ಅವ್ರದಲ್ಲಿ ಡೇ, ಅವ್ರದ್ದು ಫಸ್ಟ್ದವ್ರದ್ದು ಏನೋ ಒಂದು ಡೇಟ್ ಆಫ್ ಬರ್ತ್ ಇದೆಯಲ್ಲ, ಒಂದು 17/2/2016 ಅವ್ರದ್ದು ಏನಾಗಿದೆ, ಅವ್ರದ್ದು ಹುಟ್ಟಿದ ದಿನ ಯಾವುದಪ್ಪ ಅಂದ್ರೆ ವೆನಸ್ಡೇ. ಓಕೆ, ಸೊ ಈ ಪ್ರಕಾರ ನಾವು ಈಸಿಯಾಗಿ ಕಂಡುಹಿಡ್ಕೋಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ದವ್ರದ್ದು ನಾವು ಇಲ್ಲಿ ಏನು ಮಾಡ್ಬೋದು, ಈಕ್ವಲ್ ಟು ಟೆಕ್ಸ್ಟ್ ಅಂತ ಟೈಪ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬ್ರಕೆಟನ್ನು ಕೊಡಬೇಕು. ಬ್ರಕೆಟನ್ನು ಕೊಟ್ಟ ನಂತರ ಶೆಲ್ ಅಡ್ರೆಸ್. ಓಕೆ, B4 ಇದು B3 ಆದರೆ ಇದು B4. ಓಕೆ, ಸೊ ಇವಾಗ ನಾನು B4 ಟೈಪ್ ಮಾಡ್ಕೋತೀವಿ. ಇವಾಗ ಸೆಲೆಕ್ಟ್ ಆಗಿದೆ. ಓಕೆ, ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್, ಇವಾಗ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗಿದೆ. ಕಾಮಾ ಕೊಡಬೇಕು. ಕಾಮಾ ಕೊಟ್ಟ ನಂತರ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡಬಲ್ ಕೊಟೇಶನ್ ಕೊಡ್ತೀನಿ ಮತ್ತು ಇಲ್ಲಿ 4 ಸಲ D ಟೈಪ್ ಮಾಡ್ಕೋತೀನಿ ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮತ್ತು ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡೋದು, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಳ್ಳೋದು. ಓಕೆ, ಟ್ಯೂಸ್ಡೇ. ಸೊ ಈ ಪ್ರಕಾರ ಪ್ರತಿಯೊಬ್ಬರದ್ದು ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ತುಂಬ ಸರಳವಾಗಿ ನಾವೇನು ಮಾಡ್ಕೋಬೋದು, ಒಂದು ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಅವ್ರದ್ದು ಡೇ ಆಫ್ ಬರ್ತ್ ಹುಟ್ಟಿದ ದಿನವನ್ನು ನಾವಿಲ್ಲಿ ಕಂಡುಹಿಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಪ್ರತಿಯೊಬ್ಬರದ್ದು ಏನಾಗಿದೆಯಪ್ಪ ಅಂದರೆ ಇಲ್ಲಿ ಡೇ ಬಂದಿವೆ. ಓಕೆ, ಪ್ರತಿಯೊಬ್ಬರದ್ದು ಡೇ ಆಫ್ ಬರ್ತ್ ಅಂದರೆ ಅವ್ರದ್ದು ಹುಟ್ಟಿದ ದಿನಾಂಕ ಯಾವುದಿದೆ, ಸೊ ಆ ದಿನಾಂಕದ ಆಧಾರದ ಮೇಲೆ ಅವರು ಯಾವ ದಿನ ಹುಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬಹುದು. ಓಕೆ, ಸೊ ಇಷ್ಟು ಈಸಿಯಾಗಿ ಯಾವುದೇ ವರ್ಷದ ಇರ್ಬೋದು ನಾವಿಲ್ಲಿ ಏನು ಮಾಡ್ಕೋಬೋದು, ಡೇಟ್ ಆಫ್ ಬರ್ತನ್ನು ಹಾಕ್ಬೋದು, ಅವ್ರದ್ದು ಯಾವ ಡೇ ಇದೆ ಅನ್ನೋದು ನಾವು ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಇಷ್ಟು ನಾವು ಎಕ್ಸೆಲ್ದಲ್ಲಿ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು
ಒಂದು ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಡೇ ಆಫ್ ಬರ್ತ್ ಅಂದರೆ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಹುಟ್ಟಿದ ದಿನ ಯಾವುದು ಅನ್ನೋದನ್ನು ಕಂಡುಹಿಡ್ಕೋಬೋದು. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.